ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ತುಂಬ ದಿವಸ ಆದಮೇಲೆ ಯೂಟ್ಯೂಬ್ ಬ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನನ್ನ ಸ್ಟೂಡೆಂಟ್ಸ್, ಕರೆಂಟ್ ಬ್ಯಾಚ್ ಸ್ಟೂಡೆಂಟ್ಸ್ ಸರ್ಟಿಫಿಕೇಷನ್ ಡೇ ಇದೆ. ಸೊ ಸೆಲೆಬ್ರೇಷನ್ಸ್ ಹೇಗಾಯಿತು, ಯಾರ್ಯಾರೆಲ್ಲ ಇದ್ದರು, ಏನೆಲ್ಲ ಮಾಡಿದ್ವಿ ಅನ್ನೋದನ್ನು ಈ ಕಂಪ್ಲೀಟ್ ವಿಡಿಯೋದಲ್ಲಿ ನೋಡ್ತೀರಾ. ಸೊ ಥ್ಯಾಂಕ್ಸ್ ಫಾರ್ ಸಬ್ಸ್ಕ್ರೈಬಿಂಗ್ ಟು ಅವರ್ ಚಾನಲ್. ಸೊ ನೋಡಿದ್ರಿ, ದೇವಿ ಆಶೀರ್ವಾದ ತಗೊಂಡಾಯ್ತು, ರಥೋತ್ಸವ ನಡೀತಾ ಇದೆ, ದೇವಸ್ಥಾನ ಒಳಗಡೆ ದರ್ಶನ ಮಾಡ್ಕೊಂಡು ಬಂದ್ವಿ. ಸೊ ಇವಾಗ ನಮ್ಮ ಸ್ಟೂಡೆಂಟ್ಸ್ಗೆ ಸರ್ಟಿಫಿಕೇಟ್ ಇಶ್ಯೂ ಮಾಡಕ್ ಹೋಗ್ತಾ ಇದೀವಿ ವಿತ್ ಗಾಡ್ಸ್ ಬ್ಲೆಸ್ಸಿಂಗ್ಸ್, ರಾಜರಾಶ್ವರಿ ಆಶೀರ್ವಾದ ಜೊತೆಗೆ. ಸೊ ಬನ್ನಿ ಹೋಗೋಣ. ಹಾಯ್ ಎವ್ರಿವನ್. ಸೊ ಇವಾಗ ನಮ್ಮ ಸ್ಟೂಡೆಂಟ್ಸ್ಗೆ ಸರ್ಟಿಫಿಕೇಟ್ಸ್ ಇಶ್ಯೂ ಮಾಡಕ್ ಹೋಗ್ತಾ ಇದ್ದೀವಿ. So we are happy that they have successfully completed their dream course to complete event management with us. It's a very special day for me and my students. So bani hogana. We are learning constantly some or the other things new. ಕರೆಕ್ಟಾ? ಹೊಸದಾಗಿ ಏನೋ ಕಲಿತಾನೆ ಇದ್ದಿದ್ರಿಂದ ನಿಮಗೆ ದಿವಸಗಳು ಬೇಗ ಹೋಗಿದ್ದು ಗೊತ್ತಾಗ್ಲಿಲ್ಲ. ಕರೆಕ್ಟ್? ಸೊ ಒನ್ ಆಫ್ ದಿ ಬೆಸ್ಟೆಸ್ಟ್ ಬ್ಯಾಚ್ ಐ ಕ್ಯಾನ್ ಸೇ. ನಾನು ರೀಸೆಂಟ್ ಟೈಮ್ಸಲ್ಲಿ ನೋಡಿದ ಬ್ಯಾಚ್ಗಳಲ್ಲಿ ನಿಮ್ಮದು ಕೂಡ ಒನ್ ಆಫ್ ದಿ ಬೆಸ್ಟೆಸ್ಟ್, ನೀಟೆಸ್ಟ್, ಗುಡ್ಡೆಸ್ಟ್ ಬ್ಯಾಚ್. ಇದು ನಾನು ಮಧ್ಯದಲ್ಲೇ ಹೇಳಲಿಲ್ಲ, ಬಿಕಾಸ್ ನಿಮ್ಗಳಿಗೆ ಕೊಂಬಂದ್ಬಿಡುತ್ತೆ ಅಂತ. ಸೊ ಅದಕ್ಕೆ ಹೇಳಲಿಲ್ಲ. ಐ ಥಾಟ್ ಐಲ್ ಸೇ ದಟ್ ಇನ್ ದ ಎಂಡ್. ಐಲ್ ಕೀಪ್ ದಿಸ್ ಸ್ವೀಟ್ ವರ್ಡ್ಸ್ ಇನ್ ದ ಎಂಡ್. ಮಧ್ಯದಲ್ಲಿ ಬೈದ್ಬಿಟ್ಟು ಆಮೇಲೆ ಸ್ವೀಟ್ ವರ್ಡ್ಸ್ ಎಂಡಲ್ಲಿ ಹೇಳೋಣ ಅಂತ. ಓಕೆ, ಸೊ ಆಸ್ ಅ ಟೀಚರ್ಸ್, ಆಸ್ ಅನ್ ಇನ್ಸ್ಟಿಟ್ಯೂಟ್, ವಿ ಹ್ಯಾವ್ ಡನ್ ಆರ್ ಬೆಸ್ಟ್ ಟು ಗಿವ್ ಯು ದ ಬೆಸ್ಟೆಸ್ಟ್ ಫೌಂಡೇಶನ್ ಪಾಸಿಬಲ್, be it vendors contacts, be it taking you to the market research, be it taking you to the expo, be it writing small quotations. Estimate ಬರೆಯೋದು ತುಂಬ ಇಂಪಾರ್ಟೆಂಟ್. ಕರೆಕ್ಟ್? ಕಮ್ಯುನಿಕೇಷನ್ಸ್ ಇರ್ಬೋದು, ಪ್ರೆಸೆಂಟೇಷನ್ ಮಾಡೋದಿರ್ಬೋದು, ನೀವೊಂದು ಬ್ಯಾಕ್ ಡ್ರಾಪ್ ಮಾಡೋದಿರ್ಬೋದು. ಇವತ್ತು ನೀವು ಇಂಟರ್ನೆಟ್ಟಲ್ಲಿ ಒಂದು 90% ಫೋಟೋಸ್ ನೋಡಿದ್ರು ಡೆಕೋರ್ದು ಇದು ಹೀಗೆ ಮಾಡಿದ್ದಾರೆ ಅಂತ ಗೊತ್ತಾಗೋವರೆಗೂ ನಾವು ಹೇಳ್ಕೊಟ್ಟಿದ್ದೀವಿ. ಮಿಕ್ಕಿ 10% ಎಫರ್ಟ್ಸ್ ಏನೇ ಇದ್ರೂ ಇಂಡಿವಿಜುವಲ್ ಜರ್ನಿದಾಗಿರುತ್ತೆ. ಓಕೆ, ಸೊ ಪ್ಲೀಸ್ ಮೇಂಟೈನ್ ದಿಸ್ ಟೀಮ್. ಯಾರಿಗಾದ್ರೂ ಇವೆಂಟ್ಸ್ ಬಂದರೆ ಬ್ಯಾಂಗ್ಳೂರಲ್ಲಿರೋರು ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಳ್ಳಿ, ಆ್ಯಂಡ್ ಐಟಮ್ಸ್ ತಗೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ಪ್ಲಸ್ ನಿಮಗೇನಾದರೂ ಕೊಟೇಶನ್ ನೀಡ್ ಇದ್ದರೆ ಒಬ್ರಿಗೊಬ್ರು ಡಿಸ್ಕಸ್ ಮಾಡ್ಕೊಳ್ಳಿ. ಸೊ ಲೆಟ್ ದಿಸ್ ಟೀಮ್ ಕಂಟಿನ್ಯೂ ಫಾರ್ ಎವರ್. ನಮ್ಮ ಕಡೆಯಿಂದ, ಇನ್ಸ್ಟಿಟ್ಯೂಟ್ ಕಡೆಯಿಂದ ಸಪೋರ್ಟ್ ಏನು ಬೇಕೋ ಅದು ಯಾವತ್ತಿಗೂ ಇದ್ದೇ ಇರುತ್ತೆ, ನೋ ಮ್ಯಾಟರ್ ನೌ ಆರ್ ನೆಕ್ಸ್ಟ್ ಇಯರ್, ಅದರ್ ನೆಕ್ಸ್ಟ್ ಇಯರ್ ಕೂಡ. ಸೊ ವಿ ಹೆಲ್ಪ್ ಇವನ್ ದ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ಸ್ ಟಿಲ್ ಟುಡೇ. ಸೊ ಬಟ್ ಆದರೆ ಯು ಡೂ ಯುವರ್ ಗ್ರೌಂಡ್ ರಿಸರ್ಚ್. ಏಕ್ದಮ್ ನಮ್ಮ ಮೇಲೆ ಡಿಪೆಂಡ್ ಆಗೋ ಬದಲು ಯು ಡೂ ಯುವರ್ ಗ್ರೌಂಡ್ ರಿಸರ್ಚ್. ಬೇಸಿಕ್ ಸಪೋರ್ಟ್ ಏನಿದೆ ನಮ್ಮ ಕಡೆಯಿಂದ ಖಂಡಿತವಾಗೂ ಸಿಗತ್ತೆ. ಕರೆಕ್ಟ್? ಸೊ ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಜರ್ನಿ ದಟ್ ವಿ ಹ್ಯಾಡ್. ಬಟ್ ಇವತ್ತಿಗೆ ಇದಕ್ಕೆ ಕೊನೆ ಹೇಳಲೇಬೇಕಾಗತ್ತೆ ಅಫಿಷಿಯಲಿ. ಥ್ಯಾಂಕ್ಫುಲ್ ಫಾರ್ ದಟ್. ಪ್ರತಿ ಒಂದೊಂದು ಮೀಲ್ಗೂ ಹೇಳೋ ಬದಲು ಎಲ್ಲ ಮೀಲ್ಗೂ ಸೇರಿ ಹೇಳ್ತಾ ಇದ್ದೀನಿ. ಯಾರ್ಯಾರು ಹೋಳಿಗೆ ತಂದಿದ್ರಿ, ಅನ್ನ ಸಾಂಬಾರು ತಂದಿದ್ರಿ, ಆಮೇಲೆ ನಿಮ್ಮೂರಿಂದ ರೊಟ್ಟಿಗೆ ತಂದಿದ್ರಿ, ಪೇಡ ತಂದಿದ್ರಿ, ಬಿರಿಯಾನಿ ತಂದಿದ್ರಿ, ಎಲ್ಲರಿಗೂ ಐ ಆಮ್ ಸೊ ಥ್ಯಾಂಕ್ಫುಲ್ ಫ್ರಮ್ ದಿ ಸೆಲೆಬ್ರೈಟ್ಸ್ ಟೀಮ್. ಸೊ ವಿ ಆರ್ ವೆರಿ ಬ್ಲೆಸ್ಡ್ ಟು ಹ್ಯಾವ್ ಯು ಗೈಸ್. ನೀವೆಷ್ಟು ಖುಷಿ ಪಡ್ತಿರೋ ನಮ್ಮನ್ನ ಪಡ್ಕೊಂಡಿರೋದಕ್ಕೆ ನಾವು ಅಷ್ಟೇ ಖುಷಿ ಪಡ್ತೀವಿ, ಅಷ್ಟು ಒಳ್ಳೆ ಸ್ಟೂಡೆಂಟ್ಸ್ ಸಿಕ್ಕಿದಾಗ. ಕರೆಕ್ಟ್? ಸೊ ವಿ ಫೀಲ್ ವೆರಿ ಹ್ಯಾಪಿ ಅಬೌಟ್ ಇಟ್. ಐ ವಿಲ್ ಕಾಲ್ ಒನ್ ಬೈ ಒನ್. ಐ ವಿಲ್ ಜಸ್ಟ್ So what you want to say about your friends? ಎಸ್ ಮ್ಯಾಮ್, ಈಗ ಸೆಲೆಬ್ರೈಟ್ಸ್ ಜಾಯಿನ್ ಆಗೋದ್ರಿಂದ ನಾನು ತುಂಬ ವರ್ಕ್ನೆಲ್ಲ ಕಲಿತಿದ್ದೀನಿ. ಬಟ್ ಈ ತುಂಬ ಜನ ಎಲ್ಲ ಫ್ರೆಂಡ್ ಆಗಿದ್ದೀರಾ, ಎಲ್ಲ ಕ್ಲೋಸ್ ಆಗಿದ್ದೀರಾ, ಸ್ಟಾಫು ಮತ್ತು ಎಲ್ಲ వర్క్ కూడా చాలా నేర్చుకున్నాను. ఈ 1.5 మంత్ ఇంత త్వరగా అయిపోతుందని అనుకోలేదు. నేను ఫస్ట్ టైం ఒక్కరోజు కూడా హాలిడే పెట్టకుండా కంటిన్యూగా వచ్చింది. ఇంకా అదే ఇంకా ఇప్పుడు పరిచయమైన ఫ్రెండ్స్ అంతా ఇక్కడికే మర్చిపోకుండా ఒకరికొకరు హెల్ప్ చేసుకుంటూ ముందుకు సాగాలని అనుకుంటున్నాను. దట్స్ ఇట్. Thank you. హాయ్ అందరికీ. యాక్చువల్లీ ఇప్పుడు మేము చాలామంది హాస్టలర్స్ ఉన్నాం, పీజీలో స్టే చేస్తున్నాం.
ఫస్ట్ ఇనిషియేటివ్ దర్శన్ గారు తీసుకున్నాడు. ఒకరోజు ఫుడ్ తెచ్చాడు. దాని తర్వాత నుంచి ఒక్కొక్కరే తేవడం అలవాటు పడ్డారు. సో దానివల్ల పీజీలో ఉన్న వాళ్ళకి చాలా యూజ్ అయింది. మంచి ఫుడ్ దొరికింది టయానికి. అంతేకాకుండా స్టాఫ్ కూడా ప్రశాంతంగా అందరికీ మంచి ఫుడ్ దొరికింది. అదే కాకుండా మంచి మంచి రిలేషన్ ఏర్పడింది. అంతా టుగెదర్గా కూర్చొని తినడం కానీ అంతా ఇవన్నీ మర్చిపోలేను అసలు. మంచి మంచి మెమరీస్ అట్లే దాచుకోవచ్చు ఇది. ಮತ್ತೆ ఈ కాఫీ టీ కరెక్ట్ టయానికి ఆంటీ మాత్రం కాఫీ టీ ఏది ఎట్టున్నా టయానికి డెలివరీ ఇచ్చేస్తానింది. ఆంటీ థ్యాంక్ యూ. ಮತ್ತೆ ముస్తఫా సార్ అయితే మేము అలెక్సాతో కానీ ఏంతో కానీ ఫుల్ విచ్చలవిడిగా వర్క్ చేస్తూ ఎంజాయ్ చేసాం. మంచిగా సపోర్ట్ చేశాడు. ఏది రాదన్నా అన్న ఏందన్నా ఇది రావట్లేదు అంటే మంచిగా నేర్పించాడు. ఆగు ఇది వస్తుంది చేయొచ్చు అని మంచిగా సపోర్ట్ చేశాడు. నాకు మ్యామ్ అయితే ఇంకా థియరీ కానీ ఇవన్నీ ఏమన్నా డౌట్స్ ఉన్నా ఎస్టిమేషన్స్ ఏమన్నా మంచిగానో మ్యామ్ చెప్పింది. ఇంకా మార్కెట్ స్టడీలో మా సార్ అయితే మాకు సార్ రాకముందే మేము కొంచెం అంతా గ్రౌండ్ వర్క్ చేసాము. కాకపోతే సార్ కూడా మాకు ఒక సెటప్ అయితే ఒకే హాఫ్ డేలో 2 సెటప్ లేపించేసాడు ఫాస్ట్గా. అందరూ ఆ రోజు చాలా మంచిగా ఉంది అయితే మెమరీస్ అయితే ఇక్కడ. థ్యాంక్ యూ. So what you want to say to your friends last? See, officially this is going to be the last meet. ಅದಾದ್ಮೇಲೆ ಮೀಟ್ ಮಾಡಬೇಕು ಅಂತ ಎಫರ್ಟ್ಸ್ ಹಾಕಿದ್ರು ಕೂಡ ಎಲ್ಲರೂ ಇವತ್ತೇ ಬಂದಿಲ್ಲ, ಇನ್ನ ಇಬ್ರು ಮೂವರು ಇವತ್ತೇ ಮಿಸ್ ಇದ್ದಾರೆ. ಸೊ what do you want to say to your friends? It was a beautiful experience, ma'am. Each day I have learned new things. Actually, this setup is my favorite setup. ಎಷ್ಟು ಸರಿ ಕೇಳಿದ್ರು ಬೇಜಾರೇ ಮಾಡ್ಕೊತಿರ್ಲಿಲ್ಲ. ಒಂದು 100 ಕ್ವಶನ್ಸ್ ಕೇಳಿದ್ರು ಎಲ್ಲ ಆನ್ಸರ್ ಮಾಡ್ತಾರೆ. ಇವನ್ ನೀವು ಮ್ಯಾಮ್ ತುಂಬ ಸಪೋರ್ಟಿವ್ ಆಗಿದ್ದೀರಾ. ಆ್ಯಂಡ್ ಆಲ್ಸೋ ವಿಜಯ್ ಸರ್ ಕ್ಲಾಸ್ ಲಾಸ್ಟ್ ಡೇ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. லாஸ்ட் டே ஒன் லாஸ்ட் டைம். யா எல்லாருக்கும் வணக்கம். இப்போ வந்து நான் அந்த ஒரு மாதத்தில் வந்து சர்டிஃபிகேட் வாங்கியிருக்கேன்னா அது எனக்கு ரொம்ப ரொம்ப பெரிய விஷயம். இப்போ வந்து நேற்று கூட சார் இந்த டெக்கரேஷன் பண்ணப்போ ரொம்ப வந்து மோட்டிவேஷன் கொடுத்து எனக்கு இன்னும் பண்ணணும் அப்படின்னு சொல்லி என்கரேஜ்லாம் பண்ணார். அது வந்து லாங்குவேஜே தெரியாமல் வந்து ரொம்ப உதவி பண்ணார் எனக்கு. வந்து அதை பண்ணு இல்லை பண்ணு அப்படின்னு செஞ்செல்லாம் வேறு காமிச்சார். மேமும் வேறு சொன்னாங்க. நான் இப்போ வந்து ஃப்ரெண்ட்ஸ் இது மாதிரி ஃப்ரெண்ட்ஸ் வந்து எங்கள் அப்பாலாம் சொன்னாங்க, லாங்குவேஜ் தெரியாது உன்னை எதுவும் கிண்டல் பண்ண போகிறாங்க, எல்லாம் லாங்குவேஜ் தெரியாதனால பேச போகிறாங்க, எதுவும் கேலி கிண்டல் பண்ண போகிறாங்க அப்படின்னா. இங்கே வந்து பார்த்ததுக்கப்புறம் தான் தெரியுது இது மாதிரி ஒரு ஃப்ரெண்ட்ஸ் வச்சு ரொம்ப சந்தோஷமாக இருக்குது. தேங்க்யூ ஆல். ಕನ್ನಡದವ್ರು ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋತೀವಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಪೂಜಾ ಮ್ಯಾಮ್, ವಿಜಯ್ ಸರ್, ಮುಸಪ್ಪ ಸರ್ ಮೂವರಿಗೂ ತುಂಬ ಥ್ಯಾಂಕ್ ಯು. ಆದರೆ ನಾವು ತುಂಬ ಚೆನ್ನಾಗಿ ಕಲ್ತಿದ್ದೀವಿ. ಆದರೆ ಡೌಟ್ಸ್ ಇದ್ರೂ ಕ್ಲಾರಿಫೈ ಮಾಡೋಕ್ಕೆ ಮುಸಪ್ಪ ಸರು ಮತ್ತು ವಿಜಯ್ ಸಾರು ತುಂಬ ಹೆಲ್ಪ್ ಮಾಡಿದ್ರು. ಸೊ ತುಂಬ ಹ್ಯಾಪಿಯಾಗಿದೆ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ನಿಮ್ಮ ಮನದಾಳದ ಮಾತು. ಥ್ಯಾಂಕ್ ಯು ಮೇಡಮ್. ಫಸ್ಟ್ ಆಫ್ ಆಲ್ ಈವೆಂಟ್ ಇಂಡಸ್ಟ್ರಿಯಲ್ಲಿದ್ದು ಭಾಳ ದಿವಸ ಆದರೂ ಸರ್ಟಿಫಿಕೇಟ್ ಬೇಕಾಗುತ್ತೆ, ವರ್ಕು ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲರೂ ಕೇಳಿದ್ರು ಇಷ್ಟು ಎಲ್ಲ ಮಾಡ್ತೀರಾ ಅಂದರೂ ಯಾಕೆ ಬಂದಿದ್ದೀರಾ ಅಂತ ಕೇಳಿದರು. ಒನ್ ಆಫ್ ದ ರೀಸನ್ ಅಪ್ಡೇಟ್, ಯಾವಾಗಲೂ ಅಪ್ಡೇಟ್ ಆಗ್ತಾ ಇರಬೇಕು. ಇವೆಂಟ್ ಇಂಡಸ್ಟ್ರಿಯಲ್ಲಿರೋರಿಗೆ ಗೊತ್ತಾಗುತ್ತೆ, ಸರ್ಗೂ ಗೊತ್ತಾಗುತ್ತೆ, ಮೇಡಮ್ಗೂ ಗೊತ್ತಾಗುತ್ತೆ. ಪ್ರತಿ ದಿವಸನೂ ಅಪ್ಡೇಟ್ ಆಗುತ್ತೆ, ಆಗಲೇಬೇಕಾಗುತ್ತೆ. ಆಗದ ಸಂಬಂಧ ಬಂದಿರೋದು. ಥ್ಯಾಂಕ್ ಯು ಮೇಡಮ್. Thank you. All the best. ಥ್ಯಾಂಕ್ ಯು. So what do you want to say? I'm just grateful and thankful for you, ma'am, and also everyone. Thank you. Thank you. All the best. ಎಲ್ಲರಿಗೂ ಥ್ಯಾಂಕ್ಸ್ ಮೇಡಮ್. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಥ್ಯಾಂಕ್ಸ್. ನಾವು ಆಲ್ರೆಡಿ ಫೀಲ್ಡಲ್ಲಿ ಇದ್ದೀರಿ,
ಆದ್ರೂ ಇಲ್ಲಿ ಬಂದು ಏನಕ್ಕೆ ಕಲ್ತಿದ್ದೀರ ಅಂದ್ಬಿಟ್ಟು ನಮಗೂ ಆ ಕ್ವಶನ್ ಬಂತು. ಹೊಸ ಟೆಕ್ನಿಕ್ಕು, ನಿಮ್ದೊಂದು ಟೆಕ್ನಿಕ್ ಇರುತ್ತೆ, ನಮ್ದೊಂದು ಟೆಕ್ನಿಕ್ ಇರುತ್ತೆ. ಬೇಸಿಕಲಿ ನಾವು ಫಸ್ಟ್ ಏನು ಮಾಡ್ತಾ ಇದ್ರಿ ಅಂದರೆ, ಆರ್ಡ್ರ್ ತಗೊಂಡು ಚಿಕ್ಕದಿದ್ರೆ ನಾವು ಮಾಡ್ತಾ ಇದ್ರಿ, ದೊಡ್ಡದೇನಾದರೂ ಬಂದರೆ ಕಮಿಷನ್ ಬೇಸಿಸ್ ಮೇಲೆ ಬೇರೆಯವ್ರಿಗೆ ಕೊಡ್ತಾ ಇದ್ರಿ. ಆದರೆ ಇವಾಗ ಕಾನ್ಫಿಡೆಂಟ್ ಬಂದಿದೆ, ನಾವೇ ಕಾಸ್ಟಿಂಗ್ ಹೆಂಗೆ ಮಾಡೋದು, ಮೆಟೀರಿಯಲ್ ಹೆಂಗೆ ಪ್ರೊಕ್ಯೂರ್ ಮಾಡಬೇಕು, ಯಾವ ಇದಕ್ಕೆ ಸೆಟಪ್ಗೆ ಹೆಂಗೆ ನಾವು ಅದಕ್ಕೆ ವರ್ಕರ್ ಎಷ್ಟು ಅಸೈನ್ ಮಾಡಬೇಕು, ಪ್ರತಿಯೊಂದು ಇನ್ ಡೀಟೇಲಾಗಿದೆ ಹೇಳ್ಕೊಟ್ಟಿದ್ದೀರಾ. ಅದಾದಮೇಲೆ ಇನ್ನೊಂದು ಏನಂದರೆ, ಯಾವುದೇ ಇಲ್ಲಿ ರೆಸ್ಟ್ರಿಕ್ಷನ್ಸ್ ಇಲ್ಲ. ಇನ್ನೊಂದು ಹೆಂಗಂದ್ರೆ, ರೆಸ್ಟ್ರಿಕ್ಷನ್ಸ್ ಬೈ ಮೀನ್ ಹೆಂಗಂದ್ರೆ, ಯಾವ್ದು ನಾವು ಕ್ಯಾಟ್ಲಾಗಲ್ಲಿ ನೋಡ್ತೀರಾ ಅದೇ ನೀವು ಮಾಡ್ಬೇಕಿಲ್ಲಿ, ನಮಗೆ ಮೆಟೀರಿಯಲ್ ಬೇರೆ ಪ್ರೊಕ್ಯೂರ್ ಮಾಡೋಕ್ಕೆ ಕಾಸ್ಟಿಂಗ್ ಜಾಸ್ತಿ ಆಗುತ್ತೆ, ಆ ಥರ ಯಾವುದು ರೆಸ್ಟ್ರಿಕ್ಷನ್ಸ್ ಇಲ್ಲ. ಯಾವ್ದು ಹೇಳಿದ್ದೀರಾ ಸೆಟಪ್ ಅದೇ ಮಾಡಿಸಿದ್ದೀರಾ. ನಾವು ಬರೋಕ್ಕೆ ಮುಂಚೆ ಎಲ್ಲ ಮೆಟೀರಿಯಲ್ ತಂದು ಪ್ರೊಕ್ಯೂರ್ ಮಾಡಿ ನಮ್ಗೆ ಹೇಳ್ಕೊಟ್ಟಿದ್ದೀರಾ, ಅದಕ್ಕೆ ನಾನು ಥ್ಯಾಂಕ್ಫುಲ್ಲು. ಆಮೇಲೆ ಇನ್ನೊಂದು ಮೇನ್ ನಿಮಗೆ, ವಿಜಯ್ ಸರ್ಗೆ, ಮುಸ್ತಫಾ ಸರ್ಗೆ, ಸ್ಪೆಷಲಿ ಆಂಟಿಗೂ ಥ್ಯಾಂಕ್ಫುಲ್ಲು. ನಿದ್ದೆ ಮಾಡೋಕ್ಕೆ ಬಿಟ್ಟರೆ ನಮಗೆ ಯಾವತ್ತು ಆಕ್ಟಿವ್ ಆಗಿ ಇಟ್ಟಿದ್ದಾರೆ ಆಂಟಿ. ಫಸ್ಟ್ ಲಂಚ್ ನಮಗೆ ಟೀ ಎಲ್ಲ ಮಾಡ್ಕೊಟ್ಟು. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಆ್ಯಕ್ಚುಲಿ ನಾನು ವಸೀಂ ಮತ್ತು ಕಾರ್ತಿಕ್ ಕ್ಲಾಸಿಗೆ ಜಾಯ್ನ್ ಆದಾಗ ಅಂದ್ಕೊಳ್ತಾ ಇದ್ದೆ, ಸೊ ಅವ್ರ ಎಕ್ಸ್ಪೆಕ್ಟೇಷನ್ ಒಂದಿರುತ್ತೆ, ಗ್ರೇಟ್, ಅವ್ರಿಗೆ ಆಲ್ರೆಡಿ ಬಿಸ್ನೆಸ್ಸಲ್ಲಿ ನಾಲೆಜ್ ಇದೆ. ಕೆಲವರು ಬಿಗಿನರ್ಸ್ ಇರ್ಬೋದು, ಬಟ್ ಅವ್ರು ತುಂಬಾ ಹಳಬರಿದ್ದಾರೆ ಬಿಸ್ನೆಸ್ಗೆ, ಆಲ್ಮೋಸ್ಟ್ 4-5 ವರ್ಷ 10 ವರ್ಷ ಪ್ಲಸ್ ಇರೋರೆಲ್ಲ ಇದ್ದಾರೆ. ಸೊ ಇವ್ರಿಗೆ ನಾವು ಏನು ಹೇಳ್ಕೊಡ್ಬೇಕಾಗತ್ತೆ, ಅವ್ರಿಗೆ ಏನು ಟೆಕ್ನಿಕ್ಸ್ ಬೇಕಾಗತ್ತೆ ಅನ್ನೋದು ನಮಗೂ ಡೌಟ್ಫುಲ್ ಇತ್ತು. ಮತ್ತು ಅವರು ನಿಮ್ಗಳ ಜೊತೆ ಹೆಂಗೆ ಅಡ್ಜಸ್ಟ್ ಆಗ್ತಾರೆ ಅನ್ನೋ ಡೌಟ್ಫುಲ್ ಇತ್ತು. ಯಾಕಂದರೆ ಕೆಲವು ಆಲ್ರೆಡಿ ಸ್ವಲ್ಪ ನಾಲೆಜ್ ಇದ್ರೂ ಕೂಡ ಅಹಂ ಅನ್ನೋದಿರುತ್ತೆ, ಕರೆಕ್ಟ್. ಸೊ ನಾನು ಯಾಕೆ ಇವ್ರ ಜೊತೆ ಮಿಂಗಲ್ ಆಗಬೇಕು, ನಾನು ಯಾಕೆ ಇವ್ರು ಹೇಳಿದ್ದು ಕೇಳಬೇಕು, ಈ ಥರ ಎಲ್ಲ ನಾನು ನೋಡಿದ್ದೀನಿ ಆಲ್ರೆಡಿ ಸ್ಟೂಡೆಂಟ್ಸ್ನ. ಸೊ ಹಂಗೇನಾದ್ರು ಆಗ್ಬಿಡ್ತಾರೇನೋ, ಮತ್ತು ಬೇರೆ ಏನೂ ಗೊತ್ತಿಲ್ಲದಿರೋ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತ ಐ ವಾಸ್ ಜಸ್ಟ್ ವರಿಡ್. ಬಟ್ ರಿಯಲಿ ಥ್ಯಾಂಕ್ ಯು. ನಿಮಗೆ ಗೊತ್ತಿದ್ರು ಕೂಡ ಏನೂ ಗೊತ್ತಿಲ್ಲದಿರೋರ ಥರ ಬಿಹೇವ್ ಮಾಡಿ ಇವ್ರಗಳ ಜೊತೆ ಬಿಗಿನರ್ಸ್ ಆಗಿದ್ರಲ್ಲ, ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಸೊ ಅದಕ್ಕೆ ವಿ ಹ್ಯಾವ್ ಟು ರಿಯಲಿ ಅಪ್ರಿಷಿಯೇಟ್. ಯಾಕಂದರೆ ನೀವು ಹಂಗಿದ್ದಿದ್ದಕ್ಕೆ ಬೇರೆಯವ್ರಿಗೆ ಕಲಿಯೋದಕ್ಕೆ ಫ್ರೀಡಮ್ ಸಿಕ್ತು. ನೀವೇನಾದರೂ ಅದಿಷ್ಟೇ, ಅದು ಹಾಗೆ, ಇದು ನನಗೆ ಗೊತ್ತು ಅಂತ ಮಾಡಿದ್ದಿದ್ರೆ ಅವ್ರುಗಳು ಅದನ್ನೇ ಮಾಡಿಬಿಟ್ಟಿರೋರು. ಸೊ ಎಷ್ಟೇ ಕಲ್ತರು, ಎಷ್ಟೇ ಕಾಂಟ್ಯಾಕ್ಟ್ಸ್ ಇದ್ದರು, ಎಷ್ಟೇ ನೀನು ಇವೆಂಟ್ಸ್ ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಮತ್ತೆ ಕಲಿಬೇಕಾಗಿರೋದು ಏನಾದರೂ ಒಂದು ಇದ್ದೇ ಇರುತ್ತೆ. ಯಾರಾದರೂ ಒಬ್ಬರೊಂದು ಹೊಸದು ಕಲಿಸ್ತಾರೆ. ನಾವು ಕಲ್ತ್ಕೊಳ್ಳೋವಾಗ ರೆಸ್ಪೆಕ್ಟ್ಫುಲ್ ಆಗಿ ನಮಗೆ ಗೊತ್ತಿರೋದನ್ನು ಮರಿಬಾರ್ದು, ಬಟ್ ಹೇಳ್ಕೊಡೋದನ್ನ ಕಲ್ತ್ಕೊಳ್ಳೋಕ್ಕೆ ಅಕ್ಸೆಪ್ಟ್ ಮಾಡಬೇಕು. ಸೊ ಅದು ಆಗುತ್ತೋ ಇಲ್ವೋ ಅಂತ ಐ ವಾಸ್ ವರಿಡ್. ಸೊ ಐ ಆಮ್ ರಿಯಲಿ ಹ್ಯಾಪಿ, ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಸೊ ಗೊತ್ತಿದ್ರೂ ಕೂಡ ಕೆಲವು ಸತಿ ನೀವು ಬಿಗಿನರ್ಸ್ ಥರನೇ ಬಿಹೇವ್ ಮಾಡಿ ಇವ್ರಗಳ ಜೊತೆ ಬಂದ್ರಲ್ಲ, ಸೊ ದಟ್ ಮೇಕ್ಸ್ ಮಿ ರಿಯಲಿ ಹ್ಯಾಪಿ. ಇನ್ಸ್ಟೆಡ್ ನಾನು ವಿಜಯ್ ಅದೇ ಮಾತಾಡ್ಕೊಳ್ತಾ ಇದ್ವಿ ಅಲ್ಲ, ನಾವೇನಾರು ಮಾತಾಡಿದ್ರೆ ನಾವು ಈ ಅಂಡರ್ಸ್ಟ್ಯಾಂಡ್ಸ್ ಈ ನೋಟ್ಸ್ ತುಂಬಾ ಸ್ಪೀಡ್ ಮ್ಯಾಮ್ ಇವಾಗ. ಹೌದಾ? ಫಸ್ಟ್ ಡೇ ಗಿಂತ 100% ಸ್ಪೀಡ್. థ్యాంక్ యూ. చూశాను మిర్రర్ ఫోటోగ్రఫీ. ఏమన్నా చెప్పాలనుకుంటే తెలుగులోనే చెప్పండి. ఫస్ట్ ఆఫ్ ఆల్ థ్యాంక్ యూ టు మేడం సార్కి అండ్ ముస్తఫా బ్రోకి. స్టార్టింగ్ నేను వచ్చినప్పుడేమో కొంచెం భయం వేసింది, ఉందామా వెళ్ళిపోదాం అనే కాన్సెప్ట్తో ఉన్నాను. కానీ ఇప్పుడు వెళ్ళాలంటే వెళ్ళబుద్ధి కావట్లేదు, నాకు ఇంకా ఉండాలనిపిస్తుంది. థ్యాంక్ యూ మేడం. ఫస్ట్ ఆఫ్ కోర్స్ కోసం మేడంని ఎంక్వైరీ చేశాను, మేడం కూడా హెల్ప్ చేశారు. అండ్ టీం కూడా నాకు హెల్ప్ చేశారు, ఏదైనా ప్రాబ్లం ఉన్నా సరే దాని గురించి ఎక్స్ప్లెయిన్ చేశారు. ఫస్ట్ ఆఫ్ ఆల్ ముస్తఫా అన్న గురించి చెప్పాలి. ఒక తమ్ముళ్ళలాగా నన్ను బాయ్స్ తీసుకొని పీజీకి ఇక్కడ రాగానే నన్ను పీజీ మొత్తం చూపించి ఏ పీజీ అయితే బాగుంటుందో కనుక తీసుకెళ్ళాడు అన్న తీసుకెళ్ళి పీజీ చూపించి ఒక బాయ్స్కి తీసుకున్నాడు, ఒక తమ్ముడు ప్రకారం లాగా తీసుకున్నాడు అనమాట. ఫస్ట్ ఆఫ్ ఆల్ థ్యాంక్ యూ అన్న. అండ్ సార్కి మేడంకి థ్యాంక్ యూ, ఆంటీ థ్యాంక్ యూ అండి. అలాగే మా స్టూడెంట్స్, నా ఫ్రెండ్స్ అందరికీ థ్యాంక్ యూ. ಗಲಾಟೆ ಮಾಡ್ತಾ ಇದೆ ಕ್ಲಾಸ್ ಕೂಡ. ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಫಸ್ಟ್ ಗೌರ್ಮೆಂಟ್ ಸರ್ಟಿಫಿಕೇಟ್. ನಾನು ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕು, ಅಪ್ಪ ಅಮ್ಮ ಥ್ಯಾಂಕ್ಸ್, ಅಶ್ವಿನಿ ಥ್ಯಾಂಕ್ಸ್. ಇನ್ಸ್ಟಿಟ್ಯೂಟ್ಗೆ ತುಂಬ ಋಣ ಆಗಿರ್ತೀನಿ ನಾನು ಲೈಫಲ್ಲಿ. ಅಷ್ಟು ಬಿಟ್ಟೋಗಕ್ಕೆ ಮನಸ್ಸಿಲ್ಲ ನನಗೆ, ಇಲ್ಲ ಇದ್ದಿಲ್ಲ. ಕಂಟಿನ್ಯೂ ವಿತ್ ನೆಕ್ಸ್ಟ್ ಬ್ಯಾಚ್. ಓಕೆ ಹಂಗೆ ನನ್ನ ಕೊಲೀಗ್ಸ್, ಫ್ಯಾಮಿಲಿ ಮೆಂಬರ್ಸ್, ನಾಟ್ ಕೊಲೀಗ್ಸ್, ಫ್ಯಾಮಿಲಿ ಮೆಂಬರ್ಸ್, ಥ್ಯಾಂಕ್ ಯು ಸೋ ಮಚ್. ಒಂದೊಂದು ಮೆಮೊರೇಬಲ್ ಮೂಮೆಂಟ್ ಆಗಿದೆ ಲೈಫಲ್ಲಿ. ಥ್ಯಾಂಕ್ ಯು. ಮುಸ್ತಫಾ ಬ್ರೋ ಥ್ಯಾಂಕ್ ಯು. ಆಂಟಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನೆಕ್ಸ್ಟ್ ಬ್ಯಾಚ್ ಸೊನಾಲಿ, ಶ್ರೀಲತಾ ನೆಕ್ಸ್ಟ್ ಬ್ಯಾಚ್. ಇಲ್ಲ, ಫಸ್ಟ್ ಬಂದಾಗ ನನಗೆ ಕಂಪ್ಲೀಟ್ಲಿ ಝೀರೋ ನಾಲೆಜ್, ಇದ್ರ ಬಗ್ಗೆ ಅಷ್ಟೊಂದು ಏನೂ ಗೊತ್ತಿರಲಿಲ್ಲ. ಇನ್ಸ್ಟಿಟ್ಯೂಟ್ ಬಂದಮೇಲೆ ಸ್ಟಾರ್ಟಿಂಗಲ್ಲಿ ನನಗೆ ಹೋಗ್ತಾ ಅದು
ಮಾಡ್ಬೋದು ಅನ್ನೋದು ಬೆಳೀತಾ ಬೆಳೀತಾ ಏನಾಗುತ್ತೆ ಅಂದರೆ ಪರ್ಸೆಂಟೇಜ್ ವೈಸ್ ಇನ್ಕ್ರೀಸ್ ಆಗ್ತಾನೆ ಇತ್ತು, ಮಾಡ್ಬೋದು ಅಂತ. ಬಟ್ ಮಾಡ್ಬೋದು ಅನ್ನೋದು ಯಾವಾಗ ನನಗೆ ಗೊತ್ತಾಯ್ತು ಅಂದರೆ ಮುಸ್ತಫ್ ಆಗಿರ್ಬೋದು, ಮೇಡಮ್ ಆಗಿರ್ಬೋದು, ಇಲ್ಲ ಸರ್ ಆಗಿರ್ಬೋದು, ಪ್ರತಿಯೊಂದು ನಿಂತು ಹಿಂಗಲ್ಲ ಹಿಂಗೆ ಅಂತ ಹೇಳಿ ಮಾಡಿಸಿದಾಗ, ಇನ್ನೊಂದು ಕಂಟಿನ್ಯೂಸ್ ಆಗಿ ನಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಕೇಳ್ತಾನೆ ಇರ್ತೀವಿ ರೆಗ್ಯುಲರ್ ಆಗಿ. ಇಲ್ಲ ಇವು ಆ ಥರ ಇಲ್ಲ ಅಂದರೆ ಬಲೂನ್ಸ್ ಆಗಿರ್ಬೋದು, ಫ್ಲವರ್ಸ್ ಆಗಿರ್ಬೋದು, ಏನೇ ಇರ್ಬೋದು, ಅವರು ಬೇಜಾರು ಮಾಡ್ಕೊಂಡಿರ ಕಂಟಿನ್ಯೂಸ್ ಆಗಿ ಅದನ್ನು ರಿಪೀಟ್ ಆಗಿ ಹಿಂಗಲ್ಲ ಹಿಂಗೆ ಅಂತ ಹೇಳಬೇಕಾದ್ರೆ ನಮ್ಗೇನಾಗುತ್ತೆ ಅಂದರೆ ಮಾಡಲೇಬೇಕು ಅನ್ನೋದೊಂದು ಇರುತ್ತೆ. ಅದು ಮಾಡ್ತಾ ಇದ್ದಾಗ ಅಂದರೆ ಮಾಡ್ಬೋದು ಅನ್ನೋದೊಂದು ಈಗ ನನಗೆ ಬಂದಿದೆ. ಆಲ್ಮೋಸ್ಟ್ ಅಲ್ಲೊಂದು 70 to 80% ನನಗೆ ಫುಲ್ಫಿಲ್ ಆಗಿದೆ. ಮಾಡ್ತಾ ಇದ್ದೀನಿ, ಮಾಡ್ಬೋದು ಅಂತ. ಕೊಟೇಶನ್ಸು ಅಷ್ಟೇ, ಎಲ್ಲನೂ ಅಷ್ಟೇ. ಇವಾಗ ಏನೇ ಆಗಲಿ ಒಂದು ಯಾವುದನ್ನ ಬ್ಯಾಕ್ಗ್ರೌಂಡ್ ನೋಡಿದ್ರೆ ನಮ್ಗೆ ಅಷ್ಟೊಂದು ಹೇಳಕ್ಕೆ ಗೊತ್ತಾಗಲ್ಲ. ಏನು ಎಷ್ಟು ಹಾಕಿದ್ದಾರೆ, ಸ್ಟೇಜ್ ಆಗಿರ್ಬೋದು, ಇಲ್ಲ ಫ್ಲವರ್ಸ್ ಆಗಿರ್ಬೋದು, ಏನೇ ಆಗಿ ಈಗ ಅಟ್ಲೀಸ್ಟ್ ಒಂದು ಅಂದಾಜು ನಾನು ಮ್ಯಾಚ್ ಮಾಡಿ ಹೇಳ್ಬೋದು. ಏನೇ ಬೇಕಾದರೆ ಒಂದು ಸ್ಟೇಜ್ ಆಗಿರ್ಬೋದು ಎಷ್ಟು ಬರುತ್ತೆ ಅಂತ, ಇಲ್ಲ ಫ್ಲವರ್ಸ್ ಆಗಿರ್ಬೋದು, ಬಲೂನ್ಸ್ ಆಗಿರ್ಬೋದು, ಎಲ್ಲ ಹೇಳೋ ಥರ ಒಂದು ಫುಲ್ಫಿಲ್ ಆಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಫ್ರೆಂಡ್ಸ್ ನನಗಲ್ಲ, ಅವ್ರಿಗೆ ಮಾತಾಡಿ. ಬಿಕಾಸ್ ನಾಳೆ ನೀನು ಬಂದು ಮೈಕ್ ಇಟ್ಕೊಂಡು ಮಾತಾಡ್ತೀನಿ ಅಂದ್ರೆ ಯಾರು ಇರಲ್ಲ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಬಟ್ ನಾನು ಲೈಫಲ್ಲಿ ಕಾಲೇಜೆಲ್ಲ ಹೋಗಿದ್ದಿಲ್ಲ, ಫಸ್ಟ್ ಟೈಮ್ ಇಲ್ಲಿಂದ ಬರ್ತಾಯಿದ್ದೀನಿ. ಎಲ್ಲರ ಜೊತೆನೂ ಫ್ರೆಂಡ್ಸ್ ಸರ್ಕಲಲ್ಲಿ ನಾನು ಜಾಸ್ತಿ ಇಲ್ಲ, ಯಾವಾಗೂ ಸಿಂಗಲ್ ಅಲ್ದಿದೆ. ಚೆನ್ನಾಗಿತ್ತು. ಬಟ್ ನನ್ನ ಲೈಫಲ್ಲಿ ಬೆಸ್ಟ್ ಮೂಮೆಂಟ್ ಅಂದರೆ 1.5 month ಚೆನ್ನಾಗಿತ್ತು. ಥ್ಯಾಂಕ್ ಯು ಆಲ್ ಆಫ್ ಸಾರ್ ಆ್ಯಂಡ್ ಮ್ಯಾಮ್, ಥ್ಯಾಂಕ್ ಯು. ಬಟ್ ಸ್ಪೆಷಲ್ ಥ್ಯಾಂಕ್ ಯು ಫಾರ್ ಮುಸ್ತಫಾ. ಯಾಕಂದರೆ ನನಗೆ ಬಲೂನ್ಸಲ್ಲಿ ಮಿನಿಮಮ್ ಅಂದರೆ 20% ಗೊತ್ತಿತ್ತು. ಬಟ್ ಇನ್ನು 80% ಎಲ್ಲ ಯಾವ ಥರ ಮಾಡೋದಂತ ಒಂದು ಐಡಿಯಾ ಹೇಳ್ಕೊಟ್ರು. ಬಟ್ A to Z ಎಲ್ಲನೂ ಈ ಥರ ನಾನು ಕೇಳಿದ್ರೆ ಕೂಡ ಪರವಾಗಿಲ್ಲ, ನಾನು ಹೇಳ್ಕೊಡ್ತೀನಿ ಅಂತ ನೆಕ್ಸ್ಟ್ ಟೈಮ್ ಹೇಳ್ಕೊಡ್ತೀನಿ ಅಂತ ಕ್ಲಾಸ್ ಎತ್ತವ್ರು. ಬಟ್ ಪರವಾಗಿಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಫಸ್ಟ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಸೊ ಅದಕ್ಕೆ ಬ್ಯಾಚ್ನ ನಾನು ಫಸ್ಟಿಗೆ ಬರ್ಲಿಕ್ಕಾಗಲಿಲ್ಲ, ಅದಕ್ಕೆ ಮಧ್ಯದಲ್ಲಿ ಸೇರಿಕೊಂಡಿದ್ದು. ಬಟ್ ನನಗೇನು ಒಂದು ಅನ್ಕಂಫರ್ಟೇಬಲ್ ಅಂದರೆ, ಇವರೆಲ್ಲರೂ ಕಲ್ತಿನವ್ರು ಇರ್ತಾರೆ, ನಾನು ಮಧ್ಯದಲ್ಲಿ ಬಂದು ಹೇಗೆ ಕಲಿತೀನೋ ಹೇಗಿಲ್ಲೋ, ಹೇಗೆ ಟ್ರೀಟ್ ಮಾಡ್ತಾರೋ, ಅದು ನನಗೆ ತುಂಬ ಇಂಪಾರ್ಟೆಂಟ್ ಆಗಿತ್ತು. ನಾನು ಬಂದಿದ್ದ ನಂತರ ಒಂದು 2-3 ದಿವಸ ಅಂತೂ ನಾನು ಯಾರ ಜೊತೆನೂ ಮಾತಾಡಲಿಲ್ಲ. ಬಟ್ ಇವಾಗ ತುಂಬ ಮಾತಾಡ್ತಾ ಇವ್ನಿ. ಹೌದು. ಬಟ್ ನಾನು ಅನ್ಕೊಂಡಿಕ್ಕಿಂತನೂ ತುಂಬ ಚೆನ್ನಾಗಿದ್ದೀರಾ ನೀವೆಲ್ಲರೂ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನನಗೆ ಫುಡ್ ಪ್ರಾಬ್ಲಮ್ ಆಗ್ತಿತ್ತು, ಬಟ್ ಫುಡ್ ಏನೂ ಪ್ರಾಬ್ಲಮ್ ಆಗಿಲ್ಲ. ಅದು ಅಂತ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್ ವಿಜಯ್ ಸರ್. ಯಾಕಂದರೆ ಏನೇ ಕೇಳಿದ್ರು, ಕ್ವಶನ್ ಕೇಳಿದ್ರು, ಅದನ್ನು ಚೆನ್ನಾಗಿ ಎಲ್ಲರೂ ಕೇಳಿದೆ, ಎಲ್ಲರೂ ಚೆನ್ನಾಗಿ ಹೇಳ್ತಿದ್ರು, ಎಕ್ಸ್ಪ್ಲೇನ್ ಮಾಡ್ತಿದ್ರು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಆಲ್ ದ ಬೆಸ್ಟ್. ಸೊ ಏನಾದರೂ ಹೇಳ್ಬೇಕು ಅನ್ಕೋತಾ ಇದ್ದೀರಾ? ಲೇಟಾಗಿ ಬಂದಿದ್ದೀರಲ್ಲ, ಪನಿಷ್ಮೆಂಟ್. ನೀರು ಕೊಡಿ ಆಂಟಿ ಅವ್ರಿಗೆ. ಯು ವಾಂಟ್ ಸಮ್ ವಾಟರ್? ಕುತ್ಕೊಳ್ಳಿ, ಆಮೇಲೆ ಮಾತಾಡೋಣ. ಯು ಆರ್ ಫೈನ್? ಯು ಕ್ಯಾನ್. ಯಾ. ಸೊ ಯು ಕ್ಯಾನ್ ಸೇ ಹೌ ವಾಸ್ ದಿ ಜರ್ನಿ. ನಾವೆಲ್ಲರೂ ಮುಗಿಸಾಯ್ತು ಮಾತಾಡಿ. ಸೊ ಹೌ ವಾಸ್ ಯುವರ್ ಜರ್ನಿ ವಿತ್ ಸೆಲೆಬ್ರೈಟ್ಸ್ ಆ್ಯಂಡ್ ವಾಟ್ ಡಿಡ್ ಯು ಲರ್ನ್? ಹೌ ಡಿಡ್ ಯು ಲರ್ನ್? Yeah, myself Pavitra and I am from Hebbal. And this is the wonderful journey. I really thank Celebrate for having me here, and I learned a lot about the event industry. This is a very exciting field to me. Thank you so much. ಥ್ಯಾಂಕ್ ಯು. ಪ್ಲೀಸ್ ಪಿಲ್ಲರ್ಸ್ ಹಾಕಿ ಬಿಲ್ಡಿಂಗ್ ಕಟ್ಟಿ ಅದರಲ್ಲೇ ನೀವು ಸಕ್ಸಸ್ ಆಗಬೇಕಾಗಿರೋದು ನಿಮ್ಮ ಎಫರ್ಟ್ಸ್ ಇರುತ್ತೆ. ಕರೆಕ್ಟಾ? ಫೌಂಡೇಶನ್ ಸ್ಟ್ರಾಂಗ್ ಇದ್ರೆ ಸಾಲಲ್ಲ, ಅದ್ರ ಮೇಲೆ ಹಾಕೋ ಎಫರ್ಟ್ಸ್, ಮಟೀರಿಯಲ್ಸ್, ನಿಮ್ಗೆ ಇರಬೇಕಾಗಿರೋಂಥ ಗಟ್ಸ್ ಜಾಸ್ತಿ ಇರಬೇಕಾಗತ್ತೆ. ಓಕೆ, ಸೊ ಐ ವಾಂಟ್ ಟು ಗಿವ್ ಫ್ಯೂ ಟಿಪ್ಸ್ ಟು ಗೋ ಹೆಡ್ ವಿತ್ ಬಿಸ್ನೆಸ್. ಒಂದು, ಕಂಪೇರ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮ್ಮನ್ನು ಯಾರಿಗೂ ನೀವು ಯಾವತ್ತೂ ಕಂಪೇರ್ ಮಾಡ್ಕೋಬಾರ್ದು. ವೈ? ಬಿಕಾಸ್ ಯು ಡೋಂಟ್ ನೋ. ನೀವೊಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಸ್ಟಾರ್ಟ್ ಮಾಡ್ತಾ ಇರ್ತೀರ. ನಿಮಗಿರೋ ಕಾಂಟ್ಯಾಕ್ಟ್ಸ್ ಬೇರೆ ಇರುತ್ತೆ, ನಿಮಗಿರೋ ಇನ್ವೆಸ್ಟ್ಮೆಂಟ್ ಬೇರೆ ಇರುತ್ತೆ, ಫ್ಯಾಮಿಲಿ ಸಪೋರ್ಟ್ ಬೇರೆ ಇರುತ್ತೆ,
ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಬೇರೆ ಇರುತ್ತೆ. ಯಾರು ಐ ಹ್ಯಾವ್ ಸೀನ್ ಸ್ಟೂಡೆಂಟ್ಸ್ ಯಾವುದೇ ಸಪೋರ್ಟ್ ಇಲ್ಲದೆ, ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ, ಯಾವುದೇ ಫ್ಯಾಮಿಲಿ ಒಂದು ಕಾಂಟ್ಯಾಕ್ಟ್ ಕೊಡದೆ, ಯಾರೆಲ್ಲ ಇನಿಷಿಯಲ್ ಸ್ಟೇಜ್ ಒಂದು 3 months 4 months 6 months ಸ್ಟ್ರಗಲ್ ಮಾಡಿ ಫಸ್ಟ್ ಆರ್ಡರ್ ಹಿಡಿದಿರ್ತಾರಲ್ಲ, ಅವ್ರು ಇವತ್ತು 3-4 years ಆದರೂ ಸಕ್ಸಸ್ಫುಲ್ ಆಗಿ ಇವೆಂಟ್ಸ್ ಮಾಡ್ತಾ ಇದ್ದಾರೆ. ಯಾರಿಗೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಸಕ್ಸಸ್ಫುಲ್ ಬಿಸ್ನೆಸ್ ಸಿಕ್ತು, ಫ್ಯಾಮಿಲಿ ಸಪೋರ್ಟ್ ಸಿಕ್ತು, 1 ವರ್ಷ ಆದ್ಮೇಲೆ ನನಗೆ ಸಾಕು ಬೇಡ ಆಯಿತು ಆಗುತ್ತೆ. ಸೊ ಐ ಸೇ you have that power in you, you have that fire in you, you keep learning, don't compare yourself because you never know. ಕರೆಕ್ಟಾ? ಯಾರು ಯಾವಾಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಅವ್ರ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಏನು ನಮಗೆ ಗೊತ್ತಿಲ್ಲ. ಲೆಟ್ಸ್ ಫೋಕಸ್ ಆನ್ ಅವರ್ ಜರ್ನಿ, ಲೆಟ್ಸ್ ಫೋಕಸ್ ಆನ್ ಅವರ್ ಹಾರ್ಡ್ ವರ್ಕ್. ಬೇರೆಯವ್ರಿಗಿಂತ ನನ್ನ ಹತ್ರ ದುಡ್ಡು ಜಾಸ್ತಿ ಇಲ್ಲ, ಬೇರೆಯವ್ರಿಗಿಂತ ನನ್ನ ಹತ್ರ ಸಪೋರ್ಟ್ ಜಾಸ್ತಿ ಇಲ್ಲ ಅನ್ನೋ ಬದಲು ಬೇರೆಯವ್ರಿಗಿಂತ ನಾನು ಹಾರ್ಡ್ ವರ್ಕ್ ಮಾಡ್ತೀನಿ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಎವ್ರಿಬಡಿ ಸ್ಟಾರ್ಟ್ಸ್ ಫ್ರಮ್ ಝೀರೋ. ಎವ್ರಿಬಡಿ ಸ್ಟಾರ್ಟ್ಸ್ ಫ್ರಮ್ ಝೀರೋ. ರಿಮೆಂಬರ್ ದಿಸ್, ಕರೆಕ್ಟ್? ಯಾರು ಝೀರೋಯಿಂದ ಸ್ಟಾರ್ಟ್ ಮಾಡ್ತಾರೆ, ಅವನು ಎಷ್ಟೇ ವರ್ಷ ಆದರೂ ಆ ಫೈರ್ ಅವನಲ್ಲಿ ಹಾಗೆ ಇರುತ್ತೆ. ರಿಮೆಂಬರ್ ಟು ಡೂ SWOT ಅನಾಲಿಸಿಸ್ ಎವ್ರಿ 3 months once. ನೆನಪಿದೆ SWOT ಅನಾಲಿಸಿಸ್? ಇವತ್ತು ಮನೆಗೆ ಹೋಗಿ ಕುತ್ಕೊಂಡು ಬರೀರಿ. ಅವತ್ತು ಬರ್ದಿದ್ದು SWOT ಅನಾಲಿಸಿಸ್ಗೂ ಇವತ್ತು ನೀವು ಬರೆದ್ರೆ ಎಷ್ಟು ಡಿಫ್ರೆನ್ಸ್ ಇದೆ. ನಾವು ಯು ನೋ ಮೋಸ್ಟ್ ಆಫ್ ದ ಕಾಂಟ್ಯಾಕ್ಟ್ಸ್. ಎಕ್ಸ್ಪೋ ನೋಡಿದ್ದೀರಾ, ಇಟ್ಸ್ ಅನ್ ಅಡ್ವಾಂಟೇಜ್. ಯು ನೋ ಹೌ ಟು ಡೂ ಡೆಕೋರ್, ಯು ನೋ ಹೌ ಟು ಡೂ ದಿಸ್ ಗರಿ. ಸೊ ದೀಸ್ ಆರ್ ಯುವರ್ ಅಡ್ವಾಂಟೇಜಸ್. ಸೊ ಎವ್ರಿ 3 months ಯು ಹ್ಯಾವ್ ಟು ಮೇಂಟೈನ್ ಅ ಬುಕ್ ಫಾರ್ ಅಟ್ಲೀಸ್ಟ್ 5 years 10 years. ಒಂದೇ ಬುಕ್, ಅದೇ ಬುಕ್ಕಲ್ಲಿ ಬರೀರಿ. ವೆನ್ ಯು ಗೋ ಬ್ಯಾಕ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಹೌ ಮಚ್ ಯು ಹ್ಯಾವ್ ಡೆವಲಪ್ಡ್, హౌ మచ్ యూ హ్యావ్ లర్న్డ్. కరెక్టా? నేర్చుకుంటూనే ఉండాలి. దెర్ ఇస్ నో ఎండ్. సెల్ఫ్ అనాలిసిస్ చేసుకోవాలి. నేనేం చేస్తున్నాను, నిన్నేం చేశాను, ఈరోజు ఏం చేస్తున్నాను, రేపేం చేయాలి, సో వాట్స్ మై గోల్, నా ఫ్యామిలీ సర్కిల్ ఎలా ఉంది, దాని నుంచి నా అడ్వాంటేజెస్ ఏంటి. సో యూ హ్యావ్ టు ప్లాన్ ఎవ్రీథింగ్. ವಾಟ್ಸ್ ಮೈ ಸ್ಟ್ರೆಂತ್, ವಾಟ್ಸ್ ಮೈ ವೀಕ್ನೆಸ್, ನಾನು ಇನ್ನೂ ಎಲ್ಲಿ ಡೆವಲಪ್ ಮಾಡಬೇಕು, ನನಗಿನ್ನೂ ಏನು ನಾಲೆಜ್ ಬೇಕು, ನಾನು ಇವಾಗ ಸ್ಟಾರ್ಟ್ ಮಾಡಿದ್ರೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು, ಏನು ಇನ್ವೆಸ್ಟ್ ಮಾಡಬೇಕು, ನಾನು ಯಾವ ಕ್ಯಾಟಗರಿ ಆಫ್ ಇವೆಂಟ್ ಕ್ಯಾಚ್ ಮಾಡಬೇಕು, ಬರ್ಡೇ ಪಾರ್ಟೀಸಾ, ಹಾಫ್ ಸ್ಯಾರಿ ಸೆರೆಮನೀಸಾ, ನೇಮಿಂಗ್ ಸೆರೆಮನೀಸಾ, ವೆಡ್ಡಿಂಗ್ ರಿಸೆಪ್ಷನ್ನಾ, ಬೀಗ್ ರೂಟಾನಾ, ಕಾನ್ಸರ್ಟ್ಸಾ, ದಾಂಡಿಯಾ ನೈಟ್ಸಾ, ಇದನ್ನೆಲ್ಲ ಫಸ್ಟು ಲಿಸ್ಟ್ ಔಟ್ ಮಾಡ್ಕೊಳ್ಳಿ. types of events that you want to do, list out, and types of venue you have to focus in your area, list out. Remember we did types of venue. ಸೊ ಕ್ಲಾಸಲ್ಲಿ ನಾನು ಪ್ರಾಕ್ಟಿಕಲಲ್ಲಿ ಸ್ವಲ್ಪ ಕೆಲವೊಂದು ಕಡೆ ಸ್ಟ್ರಿಕ್ಟ್ ಆಗಿದ್ದಿರ್ತೀನಿ, ಬಿಕಾಸ್ ನಿಮಗೆ ಟೈಮ್ ಶೆಡ್ಯೂಲ್ ಹೆಂಗೆ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡೋದು, ಶೆಡ್ಯೂಲ್ ಹೆಂಗಿರುತ್ತೆ ಅಂತ ಹೇಳ್ಕೊಡೋಕ್ಕೆ ಅಷ್ಟೇ. ಸೊ ರಶ್ ಅಂತ ಏನೂ ಇಲ್ಲ. ಸೊ ಈವೆಂಟ್ ಅಂತ ಹೋದಾಗ ನಿಮಗೆ ಹಾರ್ಡ್ಲಿ 2 hours ಅಷ್ಟೇ ಸಿಗೋದು. ಸಮ್ ಟೈಮ್ 3 hours 6 hours 12 hours ಕೂಡ ಸಿಗುತ್ತೆ. ಇಲ್ಲಿ ನಿಮಗೆ ಲಿಬರ್ಟಿ ಇದೆ, ಟೈಮಲ್ಲಿ ಲಿಬರ್ಟಿ ಇದೆ. ಸೊ ನೀವು ಮಾಡ್ತೀರಾ, ನಿಧಾನಕ್ಕೆ ಒಬ್ರಿಗೆ ಇನ್ನೊಬ್ರು ಹೆಲ್ಪ್ ಮಾಡಿ. ಸೊ ಒಬ್ರಿಗೆ ಈವೆಂಟ್ ಬರುತ್ತೆ, ಇನ್ನೊಬ್ರ ಜೊತೆಲಿರೋರೆಲ್ಲ ಹೆಲ್ಪ್ ಮಾಡಿ, ಡಿಸೈನಿಂಗ್ ಆಗಿರಲಿ, ಇಲ್ಲ ವರ್ಕಲ್ಲಾಗಿರಲಿ, ಇಲ್ಲಾಂದರೆ ಪ್ರೈಸಿಂಗ್ ಕೊಡೋದ್ರಲ್ಲಾಗಿರಲಿ, ಹೆಲ್ಪ್ ಮಾಡಿ. ನಿಮ್ಮಿಂದನೂ ಆಗಿಲ್ಲ ಅಂದಮೇಲೆ ನಾವು ಖಂಡಿತ ಹೆಲ್ಪ್ ಮಾಡ್ತೀವಿ, ಓಕೆನಾ? ಸೊ ಒಬ್ರು ಫ್ಲವರಲ್ಲಿ ಎಕ್ಸ್ಪರ್ಟ್ ಆಗಿರ್ಬೋದು, ಒಂದು ಬಲೂನಲ್ಲಿ ಎಕ್ಸ್ಪರ್ಟ್ ಆಗಿರ್ಬೋದು. ಬಲೂನ್ಸಲ್ಲಿ ಡಿಫ್ರೆಂಟ್ ಆಗಿ ಎಕ್ಸ್ಪರ್ಟ್ ಆಗಿರ್ತೀರ. ಸೊ ಒಬ್ರ ಸ್ಟೈಲ್ ಇನ್ನೊಬ್ರದ್ದು ಯೂನಿಕ್ ಆಗೇ ಇರುತ್ತೆ. ಸೊ ಅದನ್ನು ನೀವು ಮೈಂಡಲ್ಲಿ ಇಟ್ಕೊಂಡು ವರ್ಕ್ ಮಾಡಿ. ಸೊ ದೇರ್ ಈಸ್ ನೋ ಕಾಂಪಿಟೇಟರ್ಸ್ ಇನ್ ದ ಫೀಲ್ಡ್. ಯೂನಿಕ್ನೆಸ್, ಒಬ್ಬೊಬ್ರಿಗೆ ಒಂದೊಂದು ಐಡೆಂಟಿಟಿ ಇದೆ. ಅದೇ ಥರ ನಿಮ್ಮ ಐಡೆಂಟಿಟಿ ಏನು ಅಂತ ಸ್ವಲ್ಪ ಫೈಂಡ್ ಔಟ್ ಮಾಡಿ ವರ್ಕ್ ಮಾಡಿ. ಸೊ ಲಾಸ್ಟಾಗಿ ಇನ್ನೊಂದು ಹೇಳ್ತಾ ಇದ್ದೀನಿ, ಕಂಗ್ರ್ಯಾಚುಲೇಷನ್ಸ್. ಟು ಎಂಡ್ ಇಲ್ಲ, ದಿಸ್ ಈಸ್ ಲೈಕ್ ಒಂದು ಚಿಕ್ಕ ಫೌಂಡೇಶನ್. ಇದ್ರ ಮೇಲೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತುಂಬಾ ಇರುತ್ತೆ. ನಾವು ಕ್ಲಾಸಲ್ಲಿ ಹೇಳ್ತಾ ಇರ್ತೀನಿ, ನಾನು ಸಬ್ ಟೈಟಲ್ಸ್ ಹಾಕಿದ್ದೀನಿ ಅಷ್ಟೇ, ಅದರೊಳಗಡೆ ಇನ್ನೂ ತುಂಬ ಡೀಟೇಲಿಂಗ್ ವರ್ಕ್ಸ್ ಎಲ್ಲ ಇದೆ, ಡೀಟೇಲಿಂಗ್ ಥಿಂಗ್ಸ್ ಎಲ್ಲ ಇದೆ ಅಂತ. ನೀವು ಅದನ್ನು ಐಡೆಂಟಿಫೈ ಮಾಡಿ, ರಿಸರ್ಚ್ ಮಾಡಿ. ನೀವು ತುಂಬ ಕಲಿಯೋದು ತುಂಬಾ ಇದೆ. ಈಗಲೂ ನಾನು ಸ್ಟೂಡೆಂಟೇ, ತುಂಬ ಜನಗಳ ಹತ್ರ ಕಲಿತಾನೆ ಇರ್ತೀನಿ. ನಿಮ್ಮ ಹತ್ರನೂ ಕೆಲವೊಂದು ಕೀ ಪಾಯಿಂಟ್ಸ್ನ ನಾನು ಕತ್ತು ಮಾಡ್ತಾನೆ ಇರ್ತೀನಿ, ಓಕೆನಾ? ಯಾರು ದೊಡ್ಡವರು ಯಾರು ಚಿಕ್ಕವರು ಅಂತ ಇಲ್ಲಿ ಏನೂ ಇಲ್ಲ, ಅವ್ರದ್ದೇ ಆದಂಥ ಒಂದು ಯೂನಿಕ್ನೆಸ್ ಇದೆ. ಸೊ ಅದನ್ನು ಐಡೆಂಟಿಫೈ ಮಾಡಿ ಕ್ಲಾಸಿಗೆ ಬಂದು ಅಟೆಂಡ್ ಮಾಡಿ ಕಲ್ತ್ಕೊಂಡಿದ್ದೀರಾ, ಅದಕ್ಕೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಎಲ್ಲರೂ ಅಷ್ಟೇ, ನಿಮ್ಮ ಟೈಮ್ನ ನಮಗೆ ಕೊಟ್ಟು ನೀವು ಕಲ್ತಿದ್ದೀರಾ. ಸೊ ನಮ್ಮನ್ನ ನೀವು ನಂಬ್ಕೊಂಡು ಕ್ಲಾಸಿಗೆ ಬಂದಿರೋದಕ್ಕೆ ತುಂಬ ಥ್ಯಾಂಕ್ ಯು, ಓಕೆನಾ? ಸೊ ಇಲ್ಲಿ ನೀವು ತುಂಬ ವಿಷಯಗಳನ್ನ ಕಲ್ತಿದ್ದೀರಾ. ಸೊ ಐ ಹೋಪ್ ವಿ ಆರ್ ಟೀಮ್ ಹೋಪ್ ದಟ್ ನೀವು ಅನ್ಕೊಂಡು ಬಂದಿರೋದನ್ನ ನಾವು ಫುಲ್ಫಿಲ್ ಮಾಡಿದ್ದೀವಿ ಅಂತ ಅನಿಸುತ್ತೆ. ಥ್ಯಾಂಕ್ ಯು ಫಾರ್ ಏನಂತಾರೆ ನಂಬಿದ್ದಕ್ಕೆ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ಇವತ್ತು ನನ್ನ ಸ್ಟೂಡೆಂಟ್ ಸರ್ಟಿಫಿಕೇಶನ್ ಡೇ ಹೇಗೆಲ್ಲ ನಡೆಯಿತು ಅಂತ. ಸೊ ಸರ್ಟಿಫಿಕೇಟ್ ಇಶ್ಯೂ ಆದಮೇಲೆ ಮತ್ತೆ ಅವ್ರ ಜೊತೆ ಸ್ವಲ್ಪ ಮಾತಾಡಿ ದೆನ್ ವಿ ಆರ್ ಗೋಯಿಂಗ್ ಫಾರ್ ಲಂಚ್.
ಸೊ ಸ್ಟೂಡೆಂಟ್ಸ್ ಜೊತೆ ಒಂದು ಲಂಚ್ ಮಾಡೋದು ಅನ್ನೋದೇ ಒಂದು ತುಂಬ ಖುಷಿ. ಆ್ಯಂಡ್ ಇವತ್ತೇ ಅಫಿಷಿಯಲ್ ಆಗಿ ಎಲ್ಲಾರನ್ನೂ ಒಟ್ಟಿಗೆ ನೋಡ್ತಾ ಇದ್ದೀವಿ. ಅದಾದ್ಮೇಲೆ ಅವ್ರವ್ರ ಊರಿಗೆ ಅವ್ರವ್ರ ಸ್ಟೇಟ್ಸ್ಗೆ ಹೊರಟೋಗ್ತಾರೆ. ಸೊ ಹಾಗಿರೋದ್ರಿಂದ ವಿ ಗೋನಾ ಹ್ಯಾವ್ ಅ ಗುಡ್ ಲಾಂಚ್ ಆ್ಯಂಡ್ ಹ್ಯಾವ್ ಅ ಸೆಲೆಬ್ರೇಷನ್ಸ್.